ನಾವ್ ಯಾರನ್ನ ತುಂಬಾ ನಂಬಿ ಅವ್ರ ಜೊತೆನೇ ಇರ್ತೀವೋ ಅವರೇ ನಮ್ಮ ಮನಸ್ಸಿಗೆ ನೋವು ಮಾಡ್ಬಿಟ್ರೆ ತಡಿಯಕ್ಕಾಗಲ್ಲ ಅಲ್ವಾ. ಅವತ್ತು ಮಧ್ಯರಾತ್ರಿ ಸಮಯ 2 ಗಂಟೆ ಆಗಿತ್ತು. ಅಕ್ಕ ಬಾವ ಇಬ್ರೂ ನನ್ನ ರೂಮ್ ಬಾಗ್ಲನ್ನು ಜೋರಾಗಿ ಬಡೀತಿದ್ರು. ನಾನು ಇಷ್ಟೊತ್ತಲ್ಲಿ ಇವ್ರ್ಯಾಕ್ ಬಾಗ್ಲನ್ ಬಡೀತಾ ಇದ್ದಾರೆ ಅಂತ ಎದ್ದು ಹೋಗಿ ನೋಡ್ದೆ. ಆಗ ಅಕ್ಕ ಅಳುತ್ತಾ ಅಪ್ಪ ಹೋಗ್ಬಿಟ್ರು ಕಣೆ ಅಂದ್ಲು. ನಾನು ಅಳುತ್ತಾ ಅಪ್ಪನ ರೂಮಿನ ಬಳಿ ಹೋಗಿ ನೋಡ್ದೆ. ಅಲ್ಲಿ ಅಪ್ಪ ನಮ್ಮೆಲ್ಲರನ್ನೂ ಬಿಟ್ಟು ಹೋಗಿದ್ರು. ಆಗ ನನಗೆ 19 ವರ್ಷ. ಅಪ್ಪನ ಸಾವಿನ ಸುದ್ದಿ ಕೇಳಿ ಊರಿನಲ್ಲಿರುವ ಜನ ಎಲ್ಲ ನಮ್ಮ ಮನೆಗೆ ಬಂದ್ರು. ಎಲ್ಲರೂ ಸೇರಿ ನಮ್ಮ ಅಪ್ಪನ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿದೆವು. ನಮ್ಮದು ಒಂದು ಪುಟ್ಟ ಕುಟುಂಬ, ಆದ್ರೆ ದೊಡ್ಡ ಮನೆತನದವರು ನಾವು. ನಮ್ಮಪ್ಪ ಊರಿನ ಜಮೀನ್ದಾರರಾಗಿಟ್ರು. ತಲೆಮಾರುಗಳು ಕೂತು ತಿಂದಲೂ ಕರಗದ ಆಸ್ತಿ ನಮ್ಮ ಬಳಿ ಇತ್ತು. ನಾನು ಅಕ್ಕ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅಮ್ಮ ತೀರಿ ಹೋದರು. ನಮ್ಮಿಬ್ಬರಿಗೂ ಎಲ್ಲವೂ ಅಪ್ಪನೇ ಆಗಿದ್ದರು. ಅಪ್ಪ ತುಂಬಾ ಆರೋಗ್ಯವಾಗಿದ್ದರು. ಅವರು ತೀರಿ ಹೋಗಿದ್ದು ಮಾತ್ರ ನಿಗೂಢವಾಗಿತ್ತು. ಅಪ್ಪ ತೀರಿಹೋದ ದುಃಖ ಮನೆ ತುಂಬಾ ಆವರಿಸಿತ್ತು. ಒಂದು ದಿನ ಊರಿನ ಮುಖ್ಯಸ್ಥರು ನಮ್ಮ ಮನೆಗೆ ಬಂದರು. ಅಕ್ಕ ಅವರನ್ನು ಬನ್ನಿ ಕೂತ್ಕೊಳ್ಳಿ ಎಂದಳು. ಅವರು ಕುಳಿತುಕೊಂಡರು. ಅಂಕಲ್, ಏನ್ ವಿಷಯ ಹೇಳಿ ಅಂದೆ. ಅದು ನಿಮ್ಮಪ್ಪ ಆಸ್ತಿ ವಿಚಾರಕ್ಕೆ ಮಾತಾಡಕ್ ಬಂದಿದ್ದೇನೆ ಅಂದ್ರು. ಹೇಳಿ, ನಿಮ್ಮಪ್ಪ ಯಾಕೆ ಈ ಥರ ಮಾಡ್ದ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇಡೀ ಆಸ್ತಿಲಿ ಎಲ್ಲಾನೂ ನಿಮ್ಮಕ್ಕನ ಹೆಸರಲ್ಲಿ ಇದೆ. ಈ ಮನೆ ಮಾತ್ರ ನಿನ್ನ ಹೆಸರಲ್ಲಿದೆ. ಅದು ಹೇಗೆ ಅಂತ ನಂಗೆ ತಿಳಿತಾ ಇಲ್ಲ. ಆಗ ಅಕ್ಕ, ಅಯ್ಯೋ ಹೇಗೆ ಅಂದ್ರೆ ಅಪ್ಪನಿಗೆ ನನ್ನನ್ ಕಂಡ್ರೆ ತುಂಬಾ ಇಷ್ಟ ಇತ್ತು. ಅದಕ್ಕೆ ಎಲ್ರೂ ನನ್ನೆಸರಿಗೆ ಬರ್ದಿದ್ದಾರೆ ಅಲ್ವೇನೆ ಕಮಲಾ ಅಂದ್ಲು. ಅಲ್ಲಮ್ಮ, ಅದು ನಿನ್ ಹೆಸರಿಗೆ ಎಲ್ಲಾನೂ ಬರ್ದಿದಾರಲ್ಲ. ಪಾಪ ನಿನ್ ತಂಗಿಗ್ ಮಾತ್ರ ಏನೂ ಇಲ್ಲ ಈ ಮನೆ ಬಿಟ್ರೆ. ಅಂಕಲ್, ಪರ್ವಾಗಿಲ್ಲ ಬಿಡಿ. ಅಕ್ಕನ ಹೆಸರಲ್ಲಿದ್ರೆ ಏನು, ನನ್ನ ಹೆಸರಲ್ಲಿದ್ರೆ ಏನು. ಅಕ್ಕ ಬಾವ ಇಬ್ರೂ ನನ್ ಜೊತೆನೇ ಇರ್ತಾರೆ ಅಲ್ವಾ. ಬಿಡಿ ಹೋಗ್ಲಿ. ಹೇಯ್, ಏನಂದೆ ನೀನು? ನಾವಿಬ್ರೂ ನಿನ್ ಜೊತೆ ಇರ್ಬೇಕಾ? ಅಂಥ ಸಂದರ್ಭ ನಮಗಿನ್ನೂ ಬಂದಿಲ್ಲ. ಕೋಟ್ಯಾಧೀಶ್ವರರು ನಾವಿಬ್ರೂ ಈಗ. ಅಕ್ಕ, ಏನ್ ಮಾತಾಡ್ತಾ ಇದೀಯಾ? ಇರೋದನ್ನ ಹೇಳ್ತಾ ಇದ್ದೀನಿ. ಈ ಕೊಟ್ಟಿಗೆಯಲ್ಲಿ ನೀನ್ ಬೇಕಾದ್ರೆ ಇರು. ನಾವಿಬ್ರೂ ಮತ್ತೆ ನನ್ ಮಗ 3 ಜನನೂ ಪೇಟೆ ಹೋಗಿ ಇರ್ತೀವಿ. ಅಲ್ಲಮ್ಮ, ನೀನು ನಿನ್ ಗಂಡ ನಿಮ್ ಮನೆ ಬಿಟ್ಟು ಹೊರಟೋದ್ರೆ ನಿನ್ ತಂಗಿ ಏನ್ ಮಾಡ್ತಾಳಮ್ಮ? ನೀನಿಲ್ಲೇ ಇರಮ್ಮ. ನೋಡಿ, ನೀವು ಊರಿನ ಮುಖ್ಯಸ್ಥರ ಇರಬಹುದು, ನಮ್ಮಪ್ಪನ ಸ್ನೇಹಿತರು ಇರಬಹುದು, ಆದ್ರೆ ನಮಗೆ ಉಪದೇಶ ಕೊಡಕ್ ಬರಬೇಡಿ. ಇದು ನಮ್ಮ ಮನೆಯ ವಿಷಯ. ಆಸ್ತಿ ಪೇಪರೆಲ್ಲ ಇಲ್ಲಿಟ್ಟು ನೀವು ಹೊರಡಬಹುದು. ಅಕ್ಕ, ಅಂಕಲ್ ಹತ್ರ ಹೀಗೆ ಮಾತಾಡೋದು ನೀನು? ನೀನು ನನಗಿಂತ ಚಿಕ್ಕವಳು. ನಿನ್ ಹತ್ರ ಬುದ್ಧಿ ಹೇಳುವ ಅವಶ್ಯಕತೆ ನನಗಿಲ್ಲ. ನಾವೀಗ್ಲೇ ಮನೆ ಬಿಟ್ಟು ಹೋಗ್ತಾ ಇದೀವಿ. ಸರಿ ಅಕ್ಕ, ಆಯ್ತು, ನಾನ್ ನಿಮ್ ಜೊತೆ ಬರ್ತೀನಿ. ನೀನ್ ನಮ್ ಜೊತೆ ಬಂದ್ ಮಾಡೋದಾದ್ರೆ ಏನು? ನೀನ್ ನಮ್ಮಿಂದ ದೂರ ಆಗಿದ್ರೆ ಅದೇ ಒಳ್ಳೇದು. ಯಾಕಕ್ಕ ಈ ಥರ ಮಾತಾಡ್ತಾ ಇದ್ಯಾ? ನಾನೇನಕ್ಕ ಮಾಡ್ದೆ ನಿಮ್ಗೆ ಅಂದೆ. ಆಗ ಭಾವ, ನೋಡಮ್ಮ ಕಮಲಾ, ನೀನ್ ನಮ್ ಜೊತೆ ಬರೋದು ನಮಗಿಷ್ಟ ಇಲ್ಲ. ನೀನ್ ಬಂದ್ರೆ ಖರ್ಚಿನ್ನೂ ಜಾಸ್ತಿನೇ. ಅವಳ ಜೊತೆಲೇನ್ರಿ ಮಾತು? ನಡೀರಿ ಹೋಗಣ, ಟೈಮ್ ಆಗ್ತಾ ಇದೆ. ಇಬ್ರು ಮನೆ ಬಿಟ್ಟು ಹೋದರು. ನಾನು ಅಳುತ್ತಾ ಅಪ್ಪನ ಫೋಟೋ ನೋಡಿಕೊಂಡು, ಯಾವಾಗ್ಲೂ ನಿನ್ ಜೊತೆ ಅಕ್ಕ ಇರ್ತಾಳೆ ಅಂತ ಹೇಳ್ತಿದ್ಲ ಅಪ್ಪ. ಈಗ ನೋಡಪ್ಪ ಏನಾಯ್ತು ಅಂತ. ನೀನು ನನ್ನನ್ ಬಿಟ್ಟು ಹೋದೆ, ಅವಳು ಕೂಡ ನನ್ನನ್ ಬಿಟ್ಟು ಹೋದ್ಲು. ನಾನೀಗ ಒಂಟಿಯಾಗ್ಬಿಟ್ಟೆ ಅಪ್ಪ. ನಾನು ನನ್ ಪಾಡಿಗೆ ಊರಿನಲ್ಲಿರುವ ಎಲ್ಲ ಕೆಲಸವನ್ನೂ ನೋಡಿಕೊಂಡು ಇದ್ದೆ. ಆದ್ರೆ ನನಗೆ ಗೊತ್ತಿಲ್ಲದೆ ನನ್ನ ವಯಸ್ಸು 35 ದಾಟಿತು. ನಾನು ಇನ್ನೂ ಕೂಡ ಯಾರನ್ನೂ ಮದುವೆ ಆಗಿರ್ಲಿಲ್ಲ. ಯಾಕೆ ಅಂದ್ರೆ ಮದುವೆ ಆದ ಮೇಲೆ ಅವನು ಕೂಡ ನನ್ನ ಆಸ್ತಿಗೆ ಆಸೆಪಟ್ಟು ನನಗೇನಾದ್ರೂ ಮಾಡ್ಬಿಟ್ರೆ ಅಂತ. ಆದ್ರೆ ನಿಮಗೆ ಗೊತ್ತಲ್ಲ, ಒಂದು ಹೆಣ್ಣು ಒಂಬಂಟಿಯಾಗಿದ್ರೆ ಜನರು ನೋಡುವ ರೀತಿಯೇ ಬೇರೆ ಅಲ್ವಾ. ಕೆಲವು ಜನರು ನನ್ನ ಬಗ್ಗೆ ಚುಚ್ಚಿ ಚುಚ್ಚಿ ಮಾತನಾಡುತ್ತಾ ಇದ್ರು. ಇನ್ನೂ ಕೆಲವರು ಕೆಟ್ಟದಾಗಿ ಮಾತನಾಡುತ್ತಾ ಇದ್ರು. ಇದೆಲ್ಲವನ್ನೂ ಕೇಳಿ ನಾನು ಊರಿನಿಂದ ಪೇಟೆಗೆ ಹೋದೆ. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕುಳಿತಿದ್ದೆ. ಊರಿನಿಂದ ಇಲ್ಲಿಗೆ ಹೇಗೋ ಬಂದೆ. ಆದ್ರೆ ಇಲ್ಲಿ ನಾನು ಎಲ್ಲಿಗೆ ಹೋಗ್ಲಿ ಅಂತ ನನಗೆ ಗೊತ್ತಾಗ್ಲಿಲ್ಲ. ಆಗ ಅಲ್ಲಿಗೆ ಒಬ್ಬ ಹುಡುಗ ಬಂದ. ಅವನ ಹೆಸರು ಕಿರಣ್. ಅವನು ನನ್ನನ್ನು ನೋಡಿದ ತಕ್ಷಣ ತಿಳಿದುಕೊಂಡ, ಇವಳು ಯಾರೋ ಹಳ್ಳಿ ಗಮಾರಿ ಇರಬಹುದು ಅಂತ. ಅವನು ನನ್ನ ಬಳಿ ಬಂದು, ನೀವು ಯಾವ ಊರು ಅಂತ ಕೇಳ್ದ. ನಾನು, ನಮ್ದು ಒಂದು ಚಿಕ್ಕ ಹಳ್ಳಿ ಅಂದೆ. ನೀವು ಇಲ್ಲಿ ವಾಸಿಸಲು ಬಂದಿದ್ದೀರಾ? ಹೌದು, ಆದ್ರೆ ಇಲ್ಲಿ ನನಗೆ ಯಾರೂ ಪರಿಚಯ ಇಲ್ಲ. ಹಾಗಾಗಿ ಇಲ್ಲೇ ಯೋಚಿಸುತ್ತಾ ಕೂತಿದ್ದೀನಿ. ನೀವು ನನ್ನನ್ನು ನಂಬಿ ನನ್ನ ಜೊತೆ ಬಂದ್ರೆ ನಾನು ನಿಮಗೆ ಉಳಿದುಕೊಳ್ಳಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಡ್ತೀನಿ, ಮತ್ತೆ ಒಂದು ಒಳ್ಳೆ ಕಡೆ ಕೆಲಸವನ್ನು ಕೊಡಿಸ್ತೀನಿ.
ಇವನ್ಯಾರು ಇದ್ದಕ್ಕಿದ್ದ ಹಾಗೆ ನನ್ನ ಬಳಿ ಬಂದು ನನಗೆ ಉಳಿದುಕೊಳ್ಳತಿ ವ್ಯವಸ್ಥೆ ಮಾಡಿಕೊಡುತ್ತೇನೆ ಅಂತಿದ್ದಾನಲ್ಲ. ನೋಡಕ್ಕೇನೋ ಒಳ್ಳೆಯವನ ತರಾನೇ ಕಾಣಿಸ್ತಾನೆ. ಏನ್ ಮಾಡೋದು? ಹಲೋ ಮೇಡಮ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀವಿಲ್ಲೇ ಕೂತಿದ್ರೆ ಇಲ್ಲೇ ಕೂತಿರ್ಬೇಕಾಗುತ್ತೆ. ಇಲ್ಲಿ ನಿಮಗೆ ಯಾರೂ ಸಹಾಯ ಮಾಡೋದಿಲ್ಲ. ಇದು ಸಿಟಿ, ಹಳ್ಳಿಯಲ್ಲ. ನನಗೊಟ್ಟು ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ? ಯಾರಪ್ಪ ಇವನು? ಪರಿಚಯ ಇಲ್ಲ, ಏನಿಲ್ಲ, ಸಹಾಯ ಮಾಡ್ತೀನಿ ಅಂತ ಇದ್ದಾನಲ್ಲ ಅಂತ ತಾನೇ? ಅಯ್ಯೋ ಇಲ್ಲ, ಹಾಗೇನಿಲ್ಲ. ನಂಗೊತ್ತು ರೀ. ನೋಡಿ, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದು ನನ್ನ ಅಭ್ಯಾಸ. ನೀವು ನೋಡೋಕೆ ಒಳ್ಳೆ ಹುಡುಗಿ ಅನ್ನಿಸ್ತು, ಅದಕ್ಕೆ ಸಹಾಯ ಮಾಡೋಣ ಅಂತ ಬಂದೆ ಅಷ್ಟೇ. ನೀವ್ ಬರಲ್ಲ ಅಂದ್ರೆ ಪರವಾಗಿಲ್ಲ. ಇಲ್ಲ, ಅದು ಹಾಗಲ್ಲ. ನೋಡಿ, ಬರೋ ಹಾಗಿದ್ರೆ ಬನ್ನಿ, ಬಲವಂತ ಇಲ್ಲ. ಸರಿ, ಆಯ್ತು, ನಡೀರಿ. ಅವರು ನನ್ನನ್ನು ಒಂದು ಲೇಡೀಸ್ ಹಾಸ್ಟೆಲ್ಗೆ ಕರೆದುಕೊಂಡು ಹೋದ್ರು. ನೋಡಿ ಕಮಲಾ ಅವ್ರೇ, ಅಲ್ಲ, ನಿಮ್ ಹೆಸರೇನು ಅಂತ ಗೊತ್ತಾಗ್ತಿಲ್ಲ. ಕಮಲಾ. ನೋಡಿ ಕಮಲಾ ಅವ್ರೇ, ಇದು ಲೇಡೀಸ್ ಹಾಸ್ಟೆಲ್. ಇಲ್ಲಿ ನೀವು ಎಷ್ಟು ದಿವಸ ಬೇಕಾದ್ರೆ ಇರಬಹುದು. ಇಲ್ಲಿ ನಿಮ್ಗೆ ಯಾರೂ ತೊಂದರೆ ಕೊಡುವುದಿಲ್ಲ. ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇಲ್ಲೇ ಇದೆ. ತಿಂಗಳಿಗೆ 6,000 ಕೊಡ್ಬೇಕು ಅಷ್ಟೇ. ಅಯ್ಯೋ, ನನ್ನತ್ರ ಈಗ ಅಷ್ಟೊಂದು ದುಡ್ಡಿಲ್ಲ. ಈಗೇನ್ ಕೊಡ್ಬೇಕಾದಿಲ್ಲ, ನಾನ್ ಕ್ಲಿಯರ್ ಮಾಡಿದ್ದೀನಿ. ಮುಂದಿನ ತಿಂಗಳಿಂದ ನೀವೇ ಕೊಡ್ಬೇಕು ಅಷ್ಟೇ. ಅಲ್ಲ, ಹಾಸ್ಟೆಲ್ ನಿಮ್ದಾ? ಇಲ್ಲ ರೀ, ಹಾಸ್ಟೆಲ್ ನಂದಲ್ಲ. ಈ ಹಾಸ್ಟೆಲ್ ಅವರು ನಂಗೆ ತುಂಬಾ ಬೇಕಾದವರು. ಅದ್ಬಿಡಿ, ನೀವೇನು ಓದಿದ್ದೀರಾ? ನಾನು ತುಂಬಾ ಜಾಸ್ತಿ ಏನು ಓದಿಲ್ಲ. ನಾನ್ ಕೇಳಿದ್ದು ಏನು ಓದಿದ್ದೀರಾ ಅಂತ, ಎಷ್ಟೋದಿದ್ದೀರಾ ಅಂತಲ್ಲ. SSLC ಅಷ್ಟೇ. ಹೌದಾ? ಒಂದು ಮಾಲ್ನಲ್ಲಿ ಬಟ್ಟೆ ಅಂಗಡಿ ಇದೆ, ಅಲ್ಲಿ ಕೆಲಸ ಮಾಡ್ತೀರಾ? ಸರಿ, ಆಯ್ತು, ಮಾಡ್ತೀನಿ. ಸರಿ, ಆಯ್ತು, ಹಾಗಾದ್ರೆ ನಾಳೆ ಬೆಳಗ್ಗೆ ಈ ಮಾಲ್ ಅಡ್ರೆಸ್ಗೆ ಬನ್ನಿ. ಸರಿ ಸರ್, ಆಯ್ತು. ಸರಿ, ನಾನಿನ್ನು ಹೊರಡ್ತೀನಿ. ನೀವ್ಯಾರು ಅಂತಾನೇ ಗೊತ್ತಿಲ್ಲ, ಇಷ್ಟೊಂದು ಹೆಲ್ಪ್ ಮಾಡಿದ್ರು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಅಯ್ಯೋ ಕಮಲಾ ಅವ್ರೇ, ಇದೆಲ್ಲ ಬೇಡಿ. ನೀವಾರಾಮಾಗಿ ನಾಳೆ ಬನ್ನಿ, ಆಯ್ತಾ? ಸರಿ, ಆಯ್ತು ಸರ್. ಸರ್ ಎಲ್ಲ ಬೇಡ, ನಾನ್ ನಿಮ್ಗಿಂತ ಚಿಕ್ಕವನು. ಕಿರಣ್ ಅಂತ ಕೂಗಿದ್ರೆ ಸಾಕು. ಸರಿ ಕಿರಣ್, ಆಯ್ತು. ಹೋ, ತುಂಬಾ ಫಾಸ್ಟ್ ಇದ್ದೀರಾ ಕಮಲಾ ನೀವು. ಸರಿ, ಬರ್ತೀನಿ. ಸರಿ. ಕಿರಣ್ ಅವರು ಹೇಳಿದ ಹಾಗೇನೇ ನಾನು ನಾಳೆ ಅವರು ಕೊಟ್ಟಿರುವ ಅಡ್ರೆಸ್ಗೆ ಹೋದೆ. ಕಿರಣ್ ಕೂಡ ಅಲ್ಲೇ ಇದ್ರು. ಕಮಲಾ ಅವರೇ, ಈಗ ಬಂದ್ರಾ? ಬನ್ನಿ, ನಾನಿಲ್ಲೇ ಕೆಲಸ ಮಾಡೋದು. ಹೌದಾ? ಹೌದು. ತಿಂಡಿ ಮಾಡಿದ್ರಾ ಕಮಲಾ? ಹಾಂ, ಮಾಡ್ದೆ. ನಿಮ್ದು? ನಮ್ದು ಆಯ್ತು. ಬನ್ನಿ ಬನ್ನಿ, ಓನರ್ನ ಪರಿಚಯ ಮಾಡುತ್ತೇನೆ. ನೀವೇನು ಮಾತಾಡ್ಬೇಡಿ, ನಾನು ಎಲ್ಲಾನು ಮಾತಾಡಿದ್ದೀನಿ ಮೊದಲೇ ಓನರ್ ಹತ್ರ. ಸರಿ, ಆಯ್ತು ಕಿರಣ್. ನೀನೇ ನಮ್ಮ ಕಮಲಾ ಅಂದ್ರೆ? ಹೌದು ಸರ್. ಬಟ್ಟೆ ಎಲ್ಲ ಮಡ್ಸಕ್ ಬರುತ್ತೆ ತಾನೇ? ಬರುತ್ತೆ ಸರ್. ಸರಿ, ನಮ್ಮ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9:30ವರೆಗೂ ಕೆಲಸ ಇರುತ್ತೆ. ಊಟ ತಿಂಡಿಯೆಲ್ಲ ನೀನೇ ತರಬೇಕು. ಸಂಬಳ 10,000 ಕೊಡ್ತೀನಿ, ಆಯ್ತಾ? ಸರಿ ಸರ್, ಆಯ್ತು. ಕೆಲಸ ಮಾಡ್ತೀಯಲ್ವಾ? ಹಾಂ ಸರ್, ಮಾಡ್ತೀನಿ. ಸರಿ, ಕಿರಣ್, ಇವರನ್ನು ಕರ್ಕೊಂಡು ವುಮೆನ್ಸ್ ಕೌಂಟರ್ಗೆ ಬಿಡಪ್ಪ. ಸರಿ ಸರ್, ಆಯ್ತು. ಬನ್ನಿ ಕಮಲಾ, ಹೋಗೋಣ. ಆರಾಮಾಗಿ ಕೆಲಸ ಮಾಡಿ, ಯಾವುದಕ್ಕೂ ಹೆದರ್ಕೋಬೇಡಿ. ನಾನ್ ನಿಮ್ ಜೊತೆ ಇರ್ತೀನಿ. ಕಿರಣನ ಆ ಮಾತು ನನ್ನ ಮನಸ್ಸಿಗೆ ಮುಟ್ಟಿತು. ಹಲೋ ಮೇಡಮ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ಕಿರಣ್. ಸರಿ, ಆಯ್ತು. ಮಧ್ಯಾಹ್ನಕ್ಕೆ ಮೇಲ್ಗಡೆ ಬನ್ನಿ, ಎಲ್ಲ ಅಲ್ಲೇ ಊಟ ಮಾಡೋದು. ಸರಿ, ಆಯ್ತು. ನನ್ನ ಮತ್ತೆ ಕಿರಣನ ಸ್ನೇಹ ತುಂಬಾ ಆಳವಾಗಿ ಬೆಳೆಯಿತು. ನಾನು ಕಿರಣ್ ಬಳಿ ಕೇಳಿದೆ, ನಿಮ್ಮ ಮನೆ ಎಲ್ಲಿದೆ? ನಿಮ್ಮ ಊರ್ ಯಾವುದು? ನಮ್ಮ ಊರು ಇದೆ. ನಿಮ್ಮ ತಂದೆ ತಾಯಿ? ನಂಗೆ ತಂದೆ ತಾಯಿ ಯಾರೂ ಇಲ್ಲ. ನಾನೊಬ್ಬನೇ ಇಲ್ಲೇ ಪಕ್ಕದಲ್ಲಿ ರೂಮ್ನಲ್ಲಿ ಉಳಿದುಕೊಂಡಿದ್ದೀನಿ. ಸಾರಿ ಕಿರಣ್. ಪರವಾಗಿಲ್ಲ ಬಿಡಿ. ಆ ದೇವ್ರು ಹಾಗೇನೆ, ಒಳ್ಳೆಯವರಿಗೆ ಈ ಥರ ಮಾಡಿ ಮೋಸ ಮಾಡ್ತಾನೆ. ನಿಮ್ಮ ಮನೆಯವರು ಯಾರೂ ಇಲ್ವಾ? ಇಲ್ಲ, ನಾನು ಕೂಡ ಒಂಟಿನೇ. ಹೋಗ್ಲಿ ಬಿಡಿ ಕಮಲಾ, ಹಳೆ ಕಥೆಗಳೆಲ್ಲ ಇವಾಗ ಯಾಕೆ ಅಲ್ವಾ? ಹೌದು ಕಿರಣ್. ಹ್ಞೂ ಕಮಲಾ ಅಂತ ಹೇಳಿ ಕಿರಣ್ ಅವರು ತುಂಬಾನೇ ಕೆಮ್ಮುತ್ತಿದ್ರು. ನಾನು ಅವರಿಗೆ ನೆತ್ತಿ ಮೇಲೆ ತಟ್ಟಿ ನೀರು ಕುಡಿಸಿದೆ. ಕಿರಣ್ ಅವರು ನನ್ನನ್ನೇ ನೋಡುತ್ತಿದ್ದರು. ನಾನು ಯಾಕೆ ಕಿರಣ್ ಹಾಗ್ ನೋಡ್ತಾ ಇದ್ದೀರಾ ಅಂದೆ. ಏನೂ ಇಲ್ಲ ಕಮಲಾ. ಆಯ್ತು, ನೀವಿನ್ಮುಂದೆ ಹೋಟೆಲ್ ತಿಂಡಿ ಊಟ ಮಾಡಬೇಡಿ. ನಾನ್ ನಿಮ್ಗೆ ತಿಂಡಿ ಊಟವನ್ನು ಮಾಡ್ಕೊಂಡು ಬರ್ತೀನಿ. ಅಯ್ಯೋ ಬೇಡ ಕಮಲಾ, ನನ್ನಿಂದ ನಿಮಗೆ ಯಾಕೆ ತೊಂದರೆ? ಇದರಲ್ಲಿ ತೊಂದರೆ ಏನಿದೆ? ನೀವ್ ಮಾಡಿರೋ ಸಹಾಯದ ಮುಂದೆ ಇದೆಲ್ಲ ಏನೂ ಅಲ್ಲ. ಆಯ್ತು ಕಮಲಾ ಅವ್ರೆ, ನಿಮ್ಮಿಷ್ಟ. ತುಂಬ ದೊಡ್ಡ ಮನಸ್ಸು ನಿಮ್ಮದು ಕಿರಣ್. ನಿಮ್ಮಂಥವರು ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ಅಷ್ಟೊಂದು ದೊಡ್ಡ ಮಾತೆಲ್ಲ ಆಡ್ಬೇಡಿ ನೀವು ಪ್ಲೀಸ್, ನನಗೊಂಥರ ಆಗುತ್ತೆ. ಸರಿ, ಆಯ್ತು ಬಿಡಿ. ನನ್ನ ಮತ್ತೆ ಕಿರಣನ ಸ್ನೇಹ ಹೋಗಿ ಪ್ರೀತಿಯಾಯಿತು. ಇಬ್ಬರೂ ಒಬ್ಬರಿಗೊಬ್ಬರು ಪ್ರೀತಿಸುತ್ತಿದ್ದೆವು, ಆದ್ರೆ ಹೇಳ್ಕೊಂಡಿರ್ಲಿಲ್ಲ.
ಆ ದಿನ ಅವನಿಗೆ ನನ್ನ ಪ್ರೀತಿ ಹೇಳೋಣ ಕಾಯ್ತಿದ್ದೆ, ಆದ್ರೆ ಅವತ್ತು ಅವನು ಬರ್ಲಿಲ್ಲ. ಆ ರಾತ್ರಿ ನಾನು ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗಲು ಮಾಲ್ನಿಂದ ಆಚೆ ಬಂದು ನಿಂತೆ. ಜೋರಾಗಿ ಮಳೆ ಬರಲು ಶುರುವಾಯಿತು. ಸಮಯ 10 ಗಂಟೆಯಾಯಿತು. ಮಳೆ ಇನ್ನೂ ಜೋರಾಗತೊಡಗಿತು. ನಾನು ಈ ಮಳೆ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ ಎಂದು ಅಂದುಕೊಂಡು ಹಾಗೇ ನಡೆದುಕೊಂಡು ಸ್ವಲ್ಪ ಮುಂದೆ ಹೋದೆ. ಅಷ್ಟರಲ್ಲಿ ನಾನು ಪೂರ್ತಿ ನೆಂದು ಹೋದೆ. ಪಕ್ಕದಲ್ಲಿ ಒಂದು ಹೋಟೆಲ್ ಇತ್ತು. ಹೋಟೆಲ್ ಒಳಗೆ ಕುಳಿತುಕೊಂಡೆ. ಅಲ್ಲಿ ಕಿರಣ್ ಒಂದು ಶಾಲ್ ಹಾಕಿಕೊಂಡು ತುಂಬಾ ನಡುಗುತ್ತಾ ಊಟ ಪಾರ್ಸೆಲ್ ತೆಗೆದುಕೊಂಡು ಕುಳಿತಿದ್ರು. ನಾನು ಅವರ ಬಳಿ ಹೋಗಿ, ಕಿರಣ್, ಯಾಕೆ, ಏನಾಯ್ತು, ಯಾಕೆ ಇಷ್ಟೊಂದು ನಡುಗುತ್ತಿದ್ದೀರಾ? ಇಲ್ಲ ಕಮಲಾ, ಸ್ವಲ್ಪ ಜ್ವರ ಇದೆ, ಬೆಳಗ್ಗಿಂದ ಏನೂ ಕೂಡ ತಿಂದಿರ್ಲಿಲ್ಲ, ಹಾಗಾಗಿ ಊಟ ಪಾರ್ಸೆಲ್ ತೆಗೊಂಡು ಹೋಗಕ್ ಬಂದೆ. ನನಗೆ ಒಂದು ಫೋನ್ ಮಾಡೋಕ್ಕಾಗಿಲ್ಲ ನಿಂಗೆ? ಇಲ್ಲ, ನಿಮ್ಗೆ ಯಾಕೆ ತೊಂದರೆ ಅಂತ ಮಾಡ್ಲಿಲ್ಲ. ಸರಿ ಆಯ್ತು, ಮಳೆ ನಿಂತು ಬನ್ನಿ, ನಾನು ನಿಮ್ಮನ್ನ ಮನೆಗೆ ಬಿಟ್ಟು ಹೋಗ್ತೀನಿ. ಸರಿ ಆಯ್ತು ಕಿರಣ್, ಬನ್ನಿ ಹೋಗೋಣ. ಸರಿ ಕಿರಣ್, ನಾನಿನ್ನು ಹೊರಡ್ತೀನಿ. ಅಯ್ಯೋ ಕಮಲಾ, ಪೂರ್ತಿ ಒದ್ದೆ ಆಗಿ ಹೋಗಿದ್ದೀರಾ, ಸ್ವಲ್ಪ ಹೊತ್ತು ಮನೆಗೆ ಬಂದು ವಿಶ್ರಾಂತಿ ಪಡೆದು ಹೋಗಿ. ಸರಿ ಆಯ್ತು, ಬನ್ನಿ ಕಿರಣ್. ತಗೊಳ್ಳಿ ಕಮಲಾ ಅವರೇ, ಟವಲ್. ನೀವು ಟ್ಯಾಬ್ಲೆಟ್ ತಗೊಂಡ್ರಾ? ಇನ್ನೂ ಇಲ್ಲ. ಫಸ್ಟ್ ಹೋಗಿ ಊಟ ಮಾಡಿ, ಟ್ಯಾಬ್ಲೆಟ್ ಕೊಡ್ತೀನಿ, ರೆಸ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಸರಿ ಕಮಲಾ. ಮತ್ತೆ ಮಳೆ ಬರಲಿ ಶುರುವಾಯಿತು. ಜೋರಾಗಿ ಸಿಡಿಲು ಗುಡುಗು ಎಲ್ಲವೂ ಬಂತು. ಕಿರಣ್ ಅವರು ಊಟ ಮಾಡಿ ಮಲಗಿದರು. ನಾನು ಅವರಿಗೆ ಟ್ಯಾಬ್ಲೆಟ್ ತಗೊಂಡು ಹೋಗಿ ಕೊಟ್ಟೆ. ಆ ಚಳಿ ಮಳೆಗೆ ಏನು ನಡೆಯಬೇಕು ಅದು ನಡೆದು ಹೋಯಿತು. ಬೆಳ್ಳಂಬೆಳಗ್ಗೆ ಕಿರಣ್ ಅವರು ಎದ್ದು ನನ್ನ ಬಳಿ ಕ್ಷಮೆ ಕೇಳುತ್ತಿದ್ದರು. ನಾನು ಯಾಕೆ, ಏನಾಯ್ತು, ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ ನೀವು? ನೆನ್ನೆ ಆಗಿದ್ದ ಬಗ್ಗೆ. ಕಿರಣ್, ನಾನು ನಿಮ್ಮ ಬಳಿ ಒಂದು ವಿಷಯ ಹೇಳ್ಬೇಕು. ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ. ಇದಕ್ಕೆ ನೀವು ಏನ್ ಹೇಳ್ತೀರಾ? ಈ ವಿಷಯ ನಾನು ನಿಮಗೆ ಮೊದಲು ಹೇಳ್ಬೇಕಿತ್ತು. ನಾನು ನಿಮಗೆ ಮೊದಲು ಹೇಳಬೇಕಿತ್ತು. ನಾನು ನಿಮ್ಮನ್ನು ನೋಡಿದ ದಿನದಿಂದಲೂ ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ. ಆದರೆ ಹೇಳಲು ಭಯ, ಯಾಕೆಂದರೆ ನೀವು ನನಗಿಂತ ದೊಡ್ಡವರು. ಪ್ರೀತಿ ಮಾಡಲು ವಯಸ್ಸು ಮುಖ್ಯ ಅಲ್ಲ ಕಿರಣ್, ಒಳ್ಳೆಯ ಮನಸ್ಸು ಮುಖ್ಯ. ಸರಿ ಕಮಲಾ, ಹಾಗಿದ್ರೆ ನಾನು ನೀವು ನಾಳೆನೇ ದೇವಸ್ಥಾನದಲ್ಲಿ ಮದುವೆ ಆಗೋಣ. ಬೇಡ ಕಿರಣ್, ನಾವು ಇವತ್ತೇ ನಮ್ಮ ಹಳ್ಳಿಗೆ ಹೋಗೋಣ, ಅಲ್ಲೇ ಎಲ್ಲರ ಮುಂದೆ ಮದುವೆ ಆಗೋಣ. ನೀವು ಹೇಗೆ ಹೇಳುತ್ತೀರಾ ಹಾಗೆ ಮಾಡೋಣ. ನಾನು ಮತ್ತೆ ಅವರು ಊರಿಗೆ ಹೋಗಿ ಎಲ್ಲರ ಮುಂದೆನೇ ಊರಿನ ದೇವಸ್ಥಾನದಲ್ಲಿ ಮದುವೆಯಾದೆವು. ಊರಿನಲ್ಲಿ ನಮ್ಮ ಸಂಸಾರ ಯಾವ ತೊಂದರೆಯೂ ಇಲ್ಲದೆ ಚೆನ್ನಾಗಿ ನಡೆಯುತ್ತಿತ್ತು. 1 ವರ್ಷದ ನಂತರ ನಮಗೆ ಒಂದು ಪುಟ್ಟ ಕಂದಮ್ಮ ಕೂಡ ಹುಟ್ಟಿತು. ಅದಾದ ಬಳಿಕ ಕಿರಣ್ ಅವರ ಮೊಬೈಲಿಗೆ ಒಂದು ಕಾಲ್ ಬರುತ್ತೆ. ಕಿರಣ್ ಅವರ ಮುಖದಲ್ಲಿ ಆತಂಕ ಮೂಡಿತು. ನಾನು ಅವರಿಗೆ ಕೇಳಿದೆ, ಕಿರಣ್, ಏನಾಯ್ತು, ಯಾಕೆ ಆತಂಕದಲ್ಲಿ ಇದ್ದೀರಾ ಅಂದೆ. ಇಲ್ಲ ಕಮಲಾ, ಅದು ಅಪ್ಪ ಅಮ್ಮ ಇಬ್ಬರು ಫ್ಲೈಟ್ ಆಕ್ಸಿಡೆಂಟಲ್ಲಿ ತೀರಿ ಹೋದರಂತೆ. ಏನ್ ಹೇಳ್ತಾ ಇದ್ದೀರಾ ನೀವು? ನಿಮಗೆ ಅಪ್ಪ ಅಮ್ಮ ಇದ್ದಾರಾ? ಹೌದು ಕಮಲಾ, ನಾನು ನಿಮ್ಮ ಬಳಿ ಸುಳ್ಳು ಹೇಳಿದೆ. ಆದರೆ ಅದರ ಹಿಂದೆ ಒಂದು ಕಾರಣ ಇದೆ. ಏನದು? ನನಗೆ ಅಪ್ಪ ಅಮ್ಮ ಅಂದರೆ ಒಂದು ಚೂರು ಇಷ್ಟ ಇಲ್ಲ. ಯಾಕೆ ಅಂದ್ರೆ ಅವರು ಯಾವಾಗ್ಲೂ ದುಡ್ಡು ಅಂತಾನೇ ಇದ್ರು, ಯಾವಾಗ್ಲೂ ಬ್ಯುಸಿ ಇರ್ತಿದ್ರು. ಅದಕ್ಕೆ ನಾನು ಅವರನ್ನು ಬಿಟ್ಟು ಒಬ್ಬನೇ ಇದ್ದೀನಿ. ಅವರಿಂದ ಸಿಗದೆ ಎಲ್ಲ ಪ್ರೀತಿ ಕಾಳಜಿಯನ್ನು ನಾನು ನಿಮ್ಮಿಂದ ಪಡೆದುಕೊಂಡೆ. ಸರಿಯಾಯ್ತು, ಈಗ ನೀವು ಅವರನ್ನು ನೋಡಲು ಹೋಗಲೇಬೇಕು. ಬನ್ನಿ, ನಾನು ನಿಮ್ಮ ಜೊತೆ ಬರುತ್ತೀನಿ, ಹೋಗಿ ಬರೋಣ ಅಂದೆ. ಬೇಡ, ನೀವು ಈ ಸಮಯದಲ್ಲಿ ನನ್ನ ಜೊತೆ ಬರುವುದು ಸರಿಯಿಲ್ಲ ಅನಿಸುತ್ತೆ. ಪರವಾಗಿಲ್ಲ, ಬನ್ನಿ, ನನ್ನ ಒಳಗೆ ಇರುವುದು ಅವರ ಮೊಮ್ಮಗನೇ ತಾನೆ. ಸರಿಯಾಯ್ತು, ಹೋಗೋಣ ಬನ್ನಿ. ಇಬ್ಬರೂ ಅವರ ಮನೆಗೆ ಹೋದೆವು. ಅವರ ಅಪ್ಪ ಅಮ್ಮನ ಮುಖ ನೋಡಿ ನನಗೆ ಸಿಡಿಲು ಬಡಿದಂತಾಯಿತು. ಯಾಕೆ ಅಂದ್ರೆ ಅವರಿಬ್ಬರು ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಅಕ್ಕ ಭಾವ. ಅವತ್ತು ಇವರಿಬ್ಬರೂ ನನ್ನನ್ನು ಬಿಟ್ಟು ಹೋಗುವಾಗ ಕಿರಣ್ ಚಿಕ್ಕವನು. ಅವತ್ತು ಅವನು ನನ್ನ ಬಳಿ ಬಂದು, ಚಿಕ್ಕಮ್ಮ, ನಾನು ದೊಡ್ಡವನಾದ ಮೇಲೆ ನಿಮ್ಮನ್ನು ನೋಡಲು ಬರುತ್ತೀನಿ, ಯಾವಾಗಲೂ ನಿಮ್ಮ ಜೊತೆನೇ ಇರುತ್ತೀನಿ ಅಂತ ಹೇಳಿದ ಮಾತು ನನಗೆ ಈಗ ನೆನಪಾಗಿ ಕಣ್ಣು ತುಂಬಿದೆವು. ನಾನು ಕಿರಣನ ಚಿಕ್ಕಮ್ಮ, ಆದರೆ ಈಗ ಅವನು ನನ್ನ ಗಂಡ, ನನ್ನ ಮಗುವಿಗೆ ಅಪ್ಪ. ಈ ವಿಷಯವನ್ನು ಕೊನೆಯವರೆಗೂ ಮನಸ್ಸಿನಲ್ಲಿ ಇಟ್ಟುಕೊಂಡು ಕಿರಣ್ ಜೊತೆ ಸಂಸಾರ ಮಾಡಲು ನನಗೆ ಸಾಧ್ಯವಿಲ್ಲ. ನಾನು ಅವನಿಂದ ದೂರ ಆಗುವುದೇ ಸರಿ ಎಂದು ತಿಳಿದು ನಾನು ಬೇರೆ ರಾಜ್ಯಕ್ಕೆ ಹೊರಟು ಹೋದೆ. ನಂತರ ಅವನ ಇನ್ನೊಂದು ಮಗುವಿಗೆ ಜನ್ಮ ನೀಡಿದೆ. ನೋಡಿದರಲ್ಲ, ಇದನ್ನೇ ವಿಧಿ ಅನ್ನೋದು ಅಲ್ವಾ?